ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹುಬ್ಳಿಯಲ್ಲಿ ರಂಜಾನ್ ವಿಶೇಷ ಮಾರುಕಟ್ಟೆಗೂ ಈ ಗ್ಯಾಸ್ನ ಬಿಸಿ ತಟ್ತಾ ಇದೆ. ರಾತ್ರಿ ಊಟಕ್ಕೆ ಸೌದೆ ಒಲೆಯಲ್ಲಿ ನಾನ್ ವೆಜ್ ಅನ್ನ ತಯಾರಿ ಮಾಡಿಕೊಂಡಿದ್ದಾರೆ ಹೋಟೆಲ್ನವರು. ಮುಂಬೈ ದೆಹಲಿ ಮೂಲದ ಅಡುಗೆ ಭಟ್ಟರನ್ನ ಕರೆಸಿ ಊಟವನ್ನ ತಯಾರು ಮಾಡಲಾಗಿದೆ. ಗ್ಯಾಸ್ ವಿತರಣೆ ವಿಳಂಬಕ್ಕೆ ಸರ್ಕಾರದ ವಿರುದ್ಧ ಹೋಟೆಲ್ನ ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ ಯುದ್ಧ ಮುಂದುವರಿತಾ ಇದೆ, ಯುದ್ಧ ನಿಲ್ಲುವಂತಹ ಲಕ್ಷಣಗಳು ಕಾಣಸಿಗ್ತಾ ಇಲ್ಲ. ಸೊ ಯುದ್ಧ ನಿಲ್ಲದೆ ಹೋದರೆ, ಪರಿಸ್ಥಿತಿ ಹೀಗೆ ಮುಂದುವರೆದುಕೊಳ್ತಾ ಹೋದರೆ ಪರ್ಯಾಯ ವ್ಯವಸ್ಥೆಯಲ್ಲೇ ಬದುಕಬೇಕಾಗತ್ತೆ. ಒಂದು ಕಡೆ ನೋಡಿ, ಬಿಸಿಲಿನ ತಾಪ ಕೂಡ ಏರಿಕೆ ಆಗ್ತಾ ಇದೆ ಕ್ಷಣ ಕ್ಷಣಕ್ಕೂ. ಅದರ ಮಧ್ಯದಲ್ಲಿ ಈ ಒಲೆ ಬಿಸಿಯನ್ನು ತಡ್ಕೊಳ್ಬೇಕಲ್ಲ. ಸರ್, ನಮ್ದು 4-5 ಹೋಟ್ಲ್ ಅದಾವ. ನೋಡಿದ್ರೆ 100 ಮಂದಿ ಕೆಲಸ ಮಾಡಾಕತ್ತೀವಿ. ನೋಡಿದ್ರೆ ಇಲ್ಲಿ ಅಡಿಗೆ ಮಾಡೋರು ಯಾರಿಲ್ಲ, ಪರಿಸ್ಥಿತಿ ಗ್ಯಾಸ್ ಇಲ್ಲ, ಏನಿಲ್ಲ. ರೋಡ್ ಮೇಲೆ ಮಾಡಾಕತ್ತೀವಿ. ಮಂದಿ ದೇಶದಿಂದ ಬರೋರೆಲ್ಲ ಉಪವಾಸ ಹೊಂಟಾರಲ್ಲಿ. ಊಟ ಅನ್ನ ಕೊಡ್ರಿ, ಊಟ ಎಲ್ಲಿಂದ ಕೊಡ್ಬೇಕು ಹೇಳಿ. ನಮ್ ನೋಡ್ರಿ 50-60 ಮಂದಿ ಕೆಲಸಗಾರ ಯಾರಿಲ್ಲ. ಇವತ್ತು ಪಗಾರ ಇಲ್ಲ, ಮನ್ಯಾಗ ಕುಂತಾರ. ನಾವೇನ್ ಮಾಡಿ ಜೀವನ ಮಾಡ್ಬೇಕು ಹೇಳ್ರಿ. ಬಂದ್ ಮಾಡ್ಬಿಟ್ರೆ ಒಂದೇ ಸತಿ ಗ್ಯಾಸ್ ಬಂದ್ ಮಾಡಿ